ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುರಾಜ್ ಸೂರ್ಯ. ಈ ವಾರ ತೆರೆ ಕಂಡ ಸಿನಿಮಾ ಬಗ್ಗೆ ನಾನು ಜೊತೆ ಮಾತಾಡೋಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ದುನಿಯಾ ವಿಜಯ್ ಅಭಿನಯದ ಸತ್ಯಪ್ರಕಾಶ್ ಅವರ ನಿರ್ಮಾಣದಲ್ಲಿ ಸಾರಥಿ ಫಿಲಿಮ್ಸ್ ಬ್ಯಾನರಲ್ಲಿ ಈ ವಾರ ತೆರೆ ಕಂಡಿದೆ. ಈ ಸಿನಿಮಾ ನಮ್ಮ ಇತಿಹಾಸದ ಪುಟಗಳನ್ನು ತಿರುವಿ ಹಾಕುತ್ತೆ. ಒಂದಷ್ಟು ಸಮಾಜದ ಏನು ಒಂದು ಏರಿಳಿತಗಳು, ಜಾತೀಯತೆ, ಮೇಲು ಕೀಳು, ಹಾಗೆ ಜಮೀನ್ದಾರಿಕೆಗಳು, ಹೀಗೆ ಹಲವಾರು ಗೊಂದಲಗಳನ್ನು, ಹಲವಾರು ವಿಷಯಗಳನ್ನು ಇವತ್ತಿನ ಪೀಳಿಗೆಗೆ ನಿರ್ದೇಶಕ ಜಡೇಶ್ ಹಂಪಿಯವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನನಗೆ ಈ ಸಿನಿಮಾ ನೋಡಿದಾಗ ತುಂಬ ಒಂದಷ್ಟು ಕುತೂಹಲ ಆಯಿತು, ಒಂದಷ್ಟು ದುಃಖನೂ ಆಯಿತು. ಗೊತ್ತಿಲ್ಲ, ಸಿನಿಮಾ ಅಂದ ತಕ್ಷಣ ಎಲ್ಲ ಇದೇ ರೀತಿ ಆಗಿರುತ್ತೆ ಅಥವಾ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ಒಂದು ಇಮ್ಯಾಜಿನೇಷನು, ಎಲ್ಲನೂ ಅದೇ ರೀತಿ ಆಗಿರುತ್ತೆ ಅನ್ನೋದಕ್ಕಿಂತ ಒಂದಷ್ಟು ಕಲ್ಪನೆಗಳು, ಊಹಾಪೋಹಗಳು, ಕಲ್ಪಾತೀತನೆಗಳು ಕೂಡ ಇಲ್ಲಿ ನಿರ್ದೇಶಕರು ಬಳಸ್ಕೊಂಡಿರ್ತಾರೆ ಯಾವುದೇ ಸಿನಿಮಾಗಳಿಗಾದರೆ. ಯಾಕೆಂದರೆ ಒಂದು ಸಣ್ಣ ಕಥೆ ಎಳೆ ಸಿಕ್ಕರೆ ಅದಕ್ಕೆ ಅವರದೇ ಆದ ಒಂದು ರೀತಿಯಲ್ಲಿ ಅದಕ್ಕೆ ಜೀವ ತುಂಬುವಂಥ ಕಾರ್ಯ ಮಾಡೇ ಮಾಡ್ತಾರೆ. ಇದು ಕೂಡ ಆ ಥರನೂ ಇರ್ಬೋದು, 100ಕ್ಕೆ 100 ಅದೇ ಥರ ಆಗಿರುತ್ತೆ ಅಂತ ಹೇಳೋಕ್ಕಲ್ಲ. ಯಾಕೆಂದರೆ ಇದೊಂದು ಕಥೆ ಇದೆ, ಸಿನಿಮಾ ಆಗಿ ಮಾಡಬೇಕಾಗುತ್ತೆ. ಹಾಗೆ ಹಿಂದಿನ ಕಾಲದಲ್ಲಿ ಸುಮಾರು ಸಿನಿಮಾಗಳು ಬಂದಿದೆ. ಈ ಕಥೆ ಏನು ಹೊಸ ಕಥೆ ಅಲ್ಲ, ಹಲವಾರು ಕಥೆಗಳು, ಹಲವಾರು ಸಿನಿಮಾಗಳು, ಈ ಥರದ ಹಲವಾರು ಸಿನಿಮಾಗಳು ಬಂದಿದೆ. ಕನ್ನಡದಲ್ಲಿ ಕೂಡ ಬಂದಿದೆ, ಬೇರೆ ಬೇರೆ ಭಾಷೆಗಳಲ್ಲೂ ಬಂದಿದೆ. ಆದರೆ ಕತೆ ಹಳೆಯದಾದರೂ ಜೀವ ನವನವೀನ ಅಂತ ಹೇಳ್ಬೋದು. ಇಲ್ಲಿ ದುನಿಯಾ ವಿಜಯ್ ಚಿತ್ರದ ನಾಯಕನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ನಾಯಕ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿರೋಂಗೆ ಡ್ಯಾನ್ಸು, ಫೈಟು, ಬರೀ ಆ ಥರದ್ದು ಅಷ್ಟೇ ಅಲ್ಲ. ಇದೊಂದು ನೈಜ ಕತೆ, ಅಂದರೆ ಒಂದಷ್ಟು ತುಂಬ ಸತ್ಯಕ್ಕೆ ಹತ್ತಿರವಾಗಿರುವಂಥ ಕತೆ ಅಂತ ಹೇಳ್ಬೋದು. ಆ ಪಾತ್ರನೂ ಕೂಡ ಹಾಗೆ ಇದೆ. ಏನು ವಿಜಯ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಣ್ಣ ಪುಟ್ಟ ಪಾತ್ರಗಳ ಮುಖಾಂತರ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಆದರೆ ವಿಜಯ್ ಪರಿಪೂರ್ಣವಾದ ನಾಯಕನಾಗಿ ದುನಿಯಾ ಸಿನಿಮಾ ಮುಖಾಂತರ ಪ್ರೇಕ್ಷಕರ ಮುಂದೆ ಬರ್ತಾರೆ. ಮೊದಲನೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಕ್ಕೆ ಕಾರಣ ಏನಂದರೆ ಅಲ್ಲೊಂದು ಮುಗ್ಧತೆ ಇತ್ತು ಆ ಸಿನಿಮಾದಲ್ಲಿ. ಆ ಮುಗ್ಧತೆಯ ಜೊತೆಗೆ ಒಂದು ರಾಕ್ಷಸತನ, ಯಾವುದೇ ತಪ್ಪುಗಳನ್ನು ಮಾಡದೇ ಇರೋಂಥ ವ್ಯಕ್ತಿ ಒಬ್ಬ ಮುಗ್ಧನಾಗಿ ಬಂದಾಗ ಈ ಸಮಾಜ ಹೇಗೆ ನಡೆಸ್ಕೊಳ್ಳುತ್ತೆ ಅಂತ ಒಂದು ಅಂಡರ್ ವರ್ಲ್ಡ್ ಫೀಲ್ಡ್ ಇರ್ಬೋದು, ಆ ಥರ ತೋರಿಸ್ಕೊಂಡ್ರು. ಅದರಲ್ಲಿ ಕರಿಯಾ ಐ ಲವ್ ಯು ಅನ್ನೋ ಸಿನಿಮಾ, ರಶ್ಮಿ ಕೂಡ ದುನಿಯಾ ರಶ್ಮಿ ಅಂತಲೇ ಕೂಡ ಅವರು ಹೆಸರು ಗಳಿಸಿದ್ರು. ಆಮೇಲೆ ನಮ್ಮ ನಿರ್ದೇಶಕರು ಸೂರಿ ಕೂಡ ದುನಿಯಾ ಸೂರಿ ಅಂತಲೇ, ಅವರು ಕಿಶೋರ್, ದುನಿಯಾ ಕಿಶೋರ್, ತುಂಬ ಜನಕ್ಕೆ ಆ ಸಿನಿಮಾ ಹೊಸ ಜೀವನವನ್ನು ಕಟ್ಕೊಡ್ತು. ನಾನು ಹಾಗೆ ಹೇಳಿದಾಗೆ ಆ ಸಿನಿಮಾ ಗೆಲ್ಲೋದಕ್ಕೆ ಅಲ್ಲೊಂದು ದುನಿಯಾ ವಿಜಯರವರ ಪಾತ್ರದ ಮುಗ್ಧತೆ ಮತ್ತು ಒಂದು ರಾಕ್ಷಸತನ. ಇಷ್ಟು ವರ್ಷ ವಿಜಯ್ ಹಲವಾರು ಸಿನಿಮಾಗಳು ಮಾಡ್ಕೊಂಡಿದ್ದಾರೆ. ನಟನಾಗಿ ಅಷ್ಟೇ ಅಲ್ಲ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಕಥೆಗಾರನಾಗಿ ಸುಮಾರು ಸಿನಿಮಾಗಳಿಗೆ ಅದಕ್ಕೊಂದು ಕಥೆ ಅನ್ನೋದು ಸಿನಿಮಾಗಳು ಗೆದ್ದಿದೆ, ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಆದರೆ ಅಷ್ಟು ವರ್ಷಗಳ ನಂತರ ದುನಿಯಾ ಸಿನಿಮಾ ಏನು ಬಂತು, ಪ್ರೇಕ್ಷಕರ ಮುಂದೆ ಏನು ಜನ ಇಷ್ಟಪಟ್ಟರು, ಆ ದುನಿಯಾ ಸಿನಿಮಾ ನಂತರ ಈ ಸಿನಿಮಾದಲ್ಲಿ, ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ದುನಿಯಾ ವಿಜಯರವರ ಅಭಿನಯವನ್ನು ನೋಡ್ಬೋದು. ಯಾಕೆ ಇಲ್ಲೂ ಕೂಡ ಒಂದು ಮುಗ್ಧತೆ ಇದೆ, ಸಾತ್ವಿಕತೆ ಇದೆ, ಹಾಗೆ ಅದರಿಂದ ಒಂದು ರಾಕ್ಷಸತನ ಇದೆ. ಸಮಾಜದ ಏನು ತುಳಿತಕ್ಕೆ ಒಳಪಟ್ಟಂಥ ಜನಾಂಗಗಳು, ಆ ಜನರ ಆಕ್ರೋಶ, ಆವೇಶ, ದುಃಖ, ನೋವು ಎಲ್ಲವನ್ನು ವಿಜಯ್ ಕಟ್ಕೊಟ್ಟಿದ್ದಾರೆ. ನಿಜಕ್ಕೂ ವಿಜಯ್ ಆಕ್ಷನ್ ಹೀರೋ ಆಗಿ ಲವ್, ಕಾಮಿಡಿ, ತಮಾಷೆ ಏನೇನೋ ಮಾಡಿರ್ಬೋದು, ಸಿನಿಮಾಗಳು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಸಿನಿಮಾ ಅವರ ವೃತ್ತಿ ಬದುಕಿನ ಮತ್ತೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಎಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ ಅಂದರೆ ಯಾವುದೇ ಮೇಕಪ್ ಇಲ್ಲ. ಅಂದರೆ ಮೇಕಪ್ ಅಂದರೆ ಆ ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದಾರೆ. ಆದರೆ ಒಬ್ಬ ಹೀರೋಯಿಸಮ್ ಮೇಕಪ್ ಇಲ್ಲ, ಹೀರೋಯಿಸಮ್ ಬ್ಯಾಕ್ಗ್ರೌಂಡ್ ಇಲ್ಲ. ಇಲ್ಲಿ ಹೋರಾಟ, ತನ್ನ ಜನಗಳಿಗೋಸ್ಕರ ಹೋರಾಟ, ಅದು ಕೂಡ ನಾನು ಹಾಗೆ ಹೇಳಿದಾಗೆ ಒಂದು ಸಾತ್ವಿಕತೆಯ, ಮುಗ್ಧತೆಯ ಹೋರಾಟ. ಅದರಿಂದ ಒಬ್ಬ ಮನುಷ್ಯ ಸಿಡಿದಿದ್ದರೆ ಏನು ಆಗಬಹುದು ಅನ್ನುವಂಥ ರಾಕ್ಷಸತನ ಕೂಡ ಇಲ್ಲಿ ಕಾಣಿಸುತ್ತೆ. ವಿಜಯ್ ನಿಜಕ್ಕೂ ತುಂಬ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಆ ಒಂದು ಪಾತ್ರಕ್ಕೆ ಕೊಡ್ಲಿ ರಾಚಯ್ಯ ಅನ್ನೋವಂಥ ಒಂದು ಪಾತ್ರ. ಆತ ಕೊಡ್ಲಿ ಹಿಡಿದು ನಿಂತರೆ 10 ಏಟಲ್ಲಿ ಎಂಥ ಮರ ಆದರೂ ಕೂಡ 10 ಏಟಲ್ಲಿ ಆ ಮರನ ಹೊಡೆದು ಬೀಳಿಸುವಂಥ ತಾಕತ್ತಿರುವಂಥ ಮನುಷ್ಯ. ಅದರಿಂದನೇ ಅವನ ಸುತ್ತಮುತ್ತ ಹಳ್ಳಿಲೆಲ್ಲ ಒಬ್ಬ ಕೊಡ್ಲಿ ರಾಚಯ್ಯ ಅಂತಲೇ ಹೆಸರಾಗಿರ್ತಾನೆ. ಆದರೆ
ತನ್ನ ಮಗಳಿಗೆ ಎಜುಕೇಷನ್ ಕೊಡಬೇಕು. ಇಲ್ಲಿ ನಿರ್ದೇಶಕರು ಈ ಹೋರಾಟಗಳ ಜೊತೆಗೆ ಎಜುಕೇಷನ್ ಮುಖ್ಯ ಅಂತ ತೋರಿಸಿದ್ದಾರೆ. ವಿದ್ಯಾಭ್ಯಾಸ ಇವೆಲ್ಲ ಮಾಡಿ ವಿದ್ಯೆ ಕಲಿತು ಒಂದು ಅಧಿಕಾರ ತಗೊಂಡ್ರೆ ಯಾವುದೇ ಜಾತಿ ಇರ್ಬೋದು, ಯಾರೇ ಮನುಷ್ಯ ಆಗಲಿ ಮುಂದೆ ಬರ್ಬೋದು ಅನ್ನೋದು ಕೂಡ ಈ ಸಿನಿಮಾದ ಮೂಲ ಹೂರಣ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರ ಮಗಳು ರಾಚಯ್ಯ ಅವರ ಮಗಳನ್ನ ಓದಿಸ್ತಾರೆ. ಮಗಳನ್ನ ಓದಿಸಿ ಸಮಾಜದ ಮುಖ್ಯವಾಹಿನಿ ತರಬೇಕು ಅನ್ನೋದು ರಾಚಯ್ಯನ ಉದ್ದೇಶ ಆಗಿರುತ್ತೆ. ವಿಜಯ್ ಅವರ ಪಾತ್ರದಲ್ಲಿ ಜೀವ ತುಂಬಿ ಅಭಿನಯಿಸಿದ್ದಾರೆ. ಪರಕಾಯ ಪ್ರವೇಶ ಅಂತ ಅಂತೀವಿ. ಅವರ ಡ್ರೆಸ್ ಕೋಡ್ ಇರ್ಬೋದು, ಮೇಕಪ್ ಇರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮ್ಯಾನರಿಸಮ್ ಇರ್ಬೋದು, ಪ್ರತಿಯೊಂದು ಕೂಡ ಆ ಪಾತ್ರಕ್ಕೆ ಮಾಡಿಸಾಗಿದೆ. ನಿಜಕ್ಕೂ ಈ ಪಾತ್ರ ವಿಜಯ್ಗೋಸ್ಕರನೇ ಬರೆದು ಅನಿಸುತ್ತೆ ಜಡೇಶ್. ಅಷ್ಟೊಂದು ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ನಿರ್ದೇಶಕ ಜಡೇಶ್ ಅವರ ಏನು ಒಂದು ಕಾಳಜಿ ಇದೆ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾ ನಾನು ಆಗಲೇ ಹೇಳಿದಾಗೆ ಈ ಕಥೆಯ ತುಂಬ ಹಳೆಯದು, ಸುಮಾರು ಸಿನಿಮಾಗಳು ಬಂದಿದೆ. ಆದರೆ ಜಡೇಶ್ ಅದನ್ನು ವಿಭಿನ್ನ ರೀತಿಯಾಗಿ ಹೇಳ್ಕೊಂಡಿದ್ದಾರೆ, ವಿಭಿನ್ನವಾಗಿ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ. ರಾಚಯ್ಯ ಅನ್ನೋ ಒಂದು ಪಾತ್ರದ ಮುಖಾಂತರ ಒಂಥರ ಬೂದಿ ಮುಚ್ಚಿದ ಕೆಂಡದ ಆಗಿರುವಂಥ ರಾಚಯ್ಯ ಯಾವಾಗ ಸಿಡಿದು ಬೀಳ್ತಾನೆ, ಯಾವಾಗ ಆಕ್ರೋಶದ ಬೆಂಕಿಯನ್ನು ಹೊರಚೆಲ್ತಾನೆ, ಆ ಬೆಂಕಿಗೆ ಯಾರ್ಯಾರು ಸುಟ್ಟಿ ಭಸ್ಮ ಆಗ್ತಾರೆ ಅನ್ನೋದೇ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ. ಅಷ್ಟು ನೀಟಾಗಿ ವಿಜಯ್ ಆ್ಯಕ್ಟ್ ಮಾಡಿದ್ದಾರೆ. ಅವರೊಬ್ಬ ಈ ಥರದ ಕಲಾವಿದ ಇದ್ದ ಅನ್ನೋದು ನಿಜಕ್ಕೂ ಪ್ರೇಕ್ಷಕರಿಗೆ ಉಬ್ಬೇರಿಸುತ್ತೆ, ಆಶ್ಚರ್ಯಪಡಬೇಕಾಗುತ್ತೆ. ಇಷ್ಟು ಚೆನ್ನಾಗಿ ಮಾಡಿದಾರಾ ಅಂತ. ಅವರು ಇತ್ತೀಚೆಗೆ ಅವ್ರ ನಿರ್ದೇಶನ ಬಂದಿದ್ದಲ್ಲ, ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ, ಕ್ರೈಮ್ ಬೇಸ್ಡ್ ಸಿನಿಮಾ, ಯಾವುದೋ ಡ್ರಗ್ಸಿಂದ ಬೀಳ್ತಾರೆ, ಈ ಥರ ಸಿನಿಮಾಗಳು ಮಾಡಿದರು. ಆದರೆ ಇದು ಮನೆಯ ಎಲ್ಲ ಮತ್ತು ಮನೆಯಲ್ಲಿರುವಂಥ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವಂಥ ಒಂದು ಪಾತ್ರ. ವಿಜಯರು ನಿಜವಾಗ್ಲೂ ಖುಷಿಯಾಗುತ್ತೆ. ಇಂಥ ಪಾತ್ರಗಳು, ಈ ಥರ ಕಂಟೆಂಟ್ ಸಿನಿಮಾಗಳನ್ನ ವಿಜಯರು ಮಾಡಬೇಕು ಮುಂದಕ್ಕೆ. ಯಾಕೆಂದರೆ ನಮ್ಮ ಬೇರೆ ಭಾಷೆಯಲ್ಲಿ ತಮಿಳ್ ಇರಬೇಕು, ಮಲಯಾಳಂ ಇರ್ಬೋದು, ತೆಲುಗು ಇರ್ಬೋದು, ಈ ಥರ ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ಕಂಟೆಂಟ್ ಓರಿಯೆಂಟಾಗಿ ಬರ್ತಾ ಹೊಸಬರು ಬೇರೆ ಥರ ಸಿನಿಮಾ ಮಾಡ್ತಿರ್ತಾರೆ. ಈ ಹಿರಿಯ ನಟರೆಲ್ಲ ಈ ಥರ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ನಮ್ಮ ಕನ್ನಡದಲ್ಲೂ ಶುರುವಾಗಿದೆ ಅನಿಸುತ್ತೆ. ಹಾಗೆ ಶಿವಾನಂದ ಕೂಡ ಸುಮಾರು ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಹಾಗೆ ವಿಜಯ್ ಕೂಡ ಈ ಸಿನಿಮಾ ಮಾಡಿದ ನಿಜಕ್ಕೂ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅವರ ಅಭಿನಯ. ಅಷ್ಟು ಚೆನ್ನಾಗಿ ಮನಸ್ಸು ಮುಟ್ಟೋ ಥರ ಅನಿಸುತ್ತೆ. ಎಷ್ಟೋ ಕಡೆ ಕಣ್ಣಲ್ಲಿ ನೀರು ಬರುತ್ತೆ. ವಿಜಯ ಡೈಲಾಗು ನಮ್ಮ ಮಂಜು ಅವರು ಬಂದಿದ್ದಾರೆ, ನಮ್ಮ ಮಂಜು ಮಾಸ್ತಿ ಅವರು ಡೈಲಾಗ್ಗಳು, ಮತ್ತು ಇನ್ನೊಬ್ಬರು ಮಂಜುನಾಥ್ ಅಂತ ಇನ್ನೊಬ್ಬರು ಕೋಲಾರದ ಭಾಷೆಯಲ್ಲಿ ಮಾತಾಡಿದ್ದಾರೆ. ಈ ಕೋಲಾರದ ಲ್ಯಾಂಗ್ವೇಜಲ್ಲಿ, ಆ ಸ್ಲ್ಯಾಂಗಲ್ಲಿ, ಕನ್ನಡನ ಕೋಲಾರ ಸ್ಲ್ಯಾಂಗಲ್ಲಿ ಇಡೀ ಸಿನಿಮಾ ಬರುತ್ತೆ. ಸಂಭಾಷಣೆ ಕೂಡ ತುಂಬ ಕಡೆ ಮನಸ್ಸು ಮುಟ್ಟುವಂಥ ಪಂಚಿಂಗ್ ಡೈಲಾಗ್ಗಳಿದ್ದಾವೆ, ಕೋಪ ಬರೋದ ಡೈಲಾಗ್ಗಳು ಇದ್ದಾವೆ, ಇಲ್ಲ ಅಂತ ಅಲ್ಲ. ತುಂಬ ಚೆನ್ನಾಗಿ ಸಂಭಾಷಣೆ ಕೂಡ ಚೆನ್ನಾಗಿದೆ. ಆ ಸಂಭಾಷಣೆ ವಿಜಯವ್ರ ಬಾಯಲ್ಲಿ ಒಂದು ಕಡೆ ಹೇಳ್ತಾರೆ, ಅನಿಷ್ಟ ಪದ್ಧತಿಗಳು ತೊಗೊಳ್ಬೇಕು ಅಂತ. ನಿಜ, ಅದು ಅನಿಷ್ಟ ಪದ್ಧತಿಗಳು ಇನ್ನೂ ಇದ್ದಾವೆ. ಯಾಕೆಂದರೆ ಯಾವುದೇ ಒಂದು ಹೆಣ್ಣಿಗೆ ಗಂಡ ಸತ್ತ ಮೇಲೆ ಕುಂಕುಮ ತೆಗೆಯೋದು, ಹೂ ಕಿತ್ತಾಕೋದು, ಬಳೆ ಹೊಡೆಯೋದು, ಕುಂಕುಮ ಅಳಿಸೋದು, ಇದೆಲ್ಲ ಇನ್ನೂ ಇದೆ. ಇದೆಲ್ಲ ಮುಗ್ದಿಲ್ಲ. ಇದೆಲ್ಲ ಮೂಢನಂಬಿಕೆಗಳು, ಒಂದು ಅನಿಷ್ಟ ಪದ್ಧತಿಗಳು ಅಂತ ಹೇಳ್ಬೋದು. ಯಾಕೆಂದರೆ ಆ ಸಿನಿಮಾದಲ್ಲಿ ಹೇಳ್ತಾರೆ, ವಿಜಯವ್ರ ಬಾಯಲ್ಲಿ ಹೇಳ್ತಾರೆ, ಒಂದು ಹೆಣ್ಮಗು ಹುಡ್ತಾಗ್ಲೇ ಕುಂಕುಮ ಬಳೆ ಎಲ್ಲ ಉಟ್ಕೊಂಬಿರ್ತಾಳೆ, ಅದು ಗಂಡನಿಂದ ಬಂದಿದ್ದಲ್ಲ. ಗಂಡ ಸತ್ತ ತಕ್ಷಣ ಅದೆಲ್ಲ ಕೀಳಬಾರ್ದು, ಹೆಣ್ಣು ಸಾಯೋವರೆಗೂ ಅರ್ಶಿನ ಕುಂಕುಮ ಅವಳ ಹಕ್ಕು ಅಂತ. ನಿಜಕ್ಕೂ ಖುಷಿಯಾಗುತ್ತೆ ಆ ಡೈಲಾಗು. ಆ ಡೈರೆಕ್ಟ್ರಿಗೂ ಕೂಡ ಒಂದು ಖುಷಿಯಾಗಿ ಸಂತೋಷವಾಗಿ ಒಂದು ಹ್ಯಾಟ್ಸ್ ಹೇಳಬೇಕಾಗುತ್ತೆ. ದುನಿಯಾ ವಿಜಯ್ ಆ ಡೈಲಾಗು ಎಷ್ಟೋ ಜನಕ್ಕೆ ಮನಸ್ಸು ಮುಟ್ಟುತ್ತೆ. ಸುಮಾರು 20 ವರ್ಷಗಳಿಂದ ತನ್ನ ತಾಯಿಯ ಜೊತೆ ಮಾತಾಡ್ದಂಗೆ ಒಂದು ತುಂಡು ಭೂಮಿ, 2 ಎಕರೆ ಭೂಮಿ ಮಾಡಬೇಕು, ಆಗಲೇ ಅಮ್ಮ ಮಾತಾಡ್ತೀನಿ ಅಂತ ತಾಯಿ ಷರತ್ತು ಹೊಡ್ಕೊಂಡಿರ್ತಾರೆ. ಅವನು ಮದುವೆ ಆಗಿ ಮಕ್ಕಳಾದರೂ ಕೂಡ ಅವನಿಗೆ ಜಮೀನು ಮಾಡೋಕ್ಕಾಗಿರಲ್ಲ, ತಾಯಿ ಮಾತಾಡೋದಿಲ್ಲ. ಕೊನೆಗೆ ಯಾವುದೋ ಒಂದು ಪ್ರಸಂಗದಲ್ಲಿ ಒಂದು ದೇವಿ ಉತ್ಸವ ನಡೀತಾ ಇರ್ತದೆ, ಅಲ್ಲೊಂದು ಅಪಚಾರ ನಡೀತದೆ. ಅಂದರೆ ಅಪಚಾರ ಅಂದರೆ ಆ ದೇವಿಯ ವಸ್ತ್ರ ಕೆಳಗಡೆ ಬಿದ್ದಾಗ ಈ ರಾಚಯ್ಯನ ಮಗಳು ಏನು ಮಾಡ್ತಾರೆ, ತಗೊಂಡೋಗಿ ಅದನ್ನು ಮುಟ್ಬಿಟ್ಟು ಅವ್ರಿಗೆ ಎತ್ಕೊಟ್ಬಿಡ್ತಾಳೆ. ಅದೊಂದು ಅಪರಾಧ, ಅಪಚಾರ, ಆಮೇಲೆ ಮಡಿವಂತಿಕೆ ಹೋಯಿತು, ಮೈಲಿಗೆ ಆಯಿತು ಅನ್ನೋ ರೀತಿಯಲ್ಲಿ ಊರಿನ ಹಿರಿಯರೆಲ್ಲ ಸೇರಿಕೊಂಡು, ಊರಿನ ಯಜಮಾನಗಳು ಸೇರಿಕೊಂಡು ಶಿಕ್ಷೆ ಕೊಡ್ತಾರೆ. ಆಗ ತಿರುಗಿ ಬೀಳುವಂಥ ರಾಚಯ್ಯನಿಗೂ ಅವ್ರಿಗೂ ಒಂದು ಮಾತುಕತೆ ನಡೆದಾಗ ಅಲ್ಲಿ ಸೋತು 2 ಎಕರೆ ಜಮೀನು ರಾಚಯ್ಯನಿಗೆ ಸಿಗುತ್ತೆ. ಆ 2 ಎಕರೆ ಜಮೀನಿಗೆ ಸಿಕ್ಕಿದ ತಕ್ಷಣ ಅವ್ರ ತಾಯಿ, ನಿಜವಾಗ್ಲೂ ಉಮಾಶ್ರೀ ಅವರ ಅಭಿನಯ ಎಷ್ಟು ವರ್ಷ ಆಗಿತ್ತು ಅವ್ರು ನೋಡಿ. ಎಷ್ಟೋ ಜನ ಅಭಿಮಾನಿಗಳು, ಚಿತ್ರಪ್ರೇಮಿಗಳು ಅವ್ರ
ಮರ್ತೇ ಬಿಟ್ಟಿದ್ರು ಅನಿಸುತ್ತೆ. ಯಾಕೆಂದರೆ ಅವ್ರು ರಾಜಕಾರಣಿ ಆದಮೇಲೆ ಅವರು ರಾಜಕೀಯದ ಕಡೆ ಒತ್ತಡ ಕೆಲಸ ಕಾರ್ಯಗಳಲ್ಲಿ ಮುಳುಗೋಗ್ಬಿಟ್ಟಿದ್ರು. ಆ ರಾಜಕಾರಣಿ ಆದಮೇಲೆ ಅವ್ರು ಈ ಕಡೆ ತಲೆನೇ ಹಾಕಿರಲಿಲ್ಲ. ಸಿನಿಮಾಗಳೆಲ್ಲೋ ಅಪರೂಪಕ್ಕೆ ಆ ಕಡೆ ಈ ಕಡೆ ಬಂದು ತೋರ್ತಾಯಿದ್ರು ಮುಖನ. ಆದರೆ ಈ ಸಿನಿಮಾದಲ್ಲಿ ಉಮಾಶ್ರೀ ಅವರ ಅಭಿನಯ ನಿಜವಾಗ್ಲೂ ಅವರೊಬ್ಬ ನಟಿಯಲ್ಲ, ನಿಜವಾಗ್ಲೂ ನಾವು ನೋಡ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಯಾವುದೋ ಒಬ್ಬ ವಯಸ್ಸಾದ ಹೆಂಗಸು ಅವಳ ಆಕ್ರೋಧನ, ಅವಳ ಆಕ್ರೋಶ, ಆಕ್ರಂದನ, ದುಃಖ, ದುಮ್ಮಾನ, ಛಲ, ಹೋರಾಟ, ಖುಷಿ ಒಂದು ಸೀನಲ್ಲೇ ಕಟ್ಕೊಟ್ಬಿಟ್ಟಿದ್ದಾರೆ. ಆ ಜಮೀನು ಗೆದ್ದಾಗ ಅವ್ರಲ್ಲಿ ಬರುವಂಥ ಉತ್ಸಾಹ, ಅದನ್ನು ಕಳ್ಕೊಂಡಾಗ ಆಗುವಂಥ ನಿರಾಶೆ, ದುಃಖ, ಕೋಪ, ಆಕ್ರೋಶ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಮಾಶ್ರೀ ಅವರ ಪಾತ್ರಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರ ಆ್ಯಕ್ಟಿಂಗಿಗೆ ಅಷ್ಟು ಚೆನ್ನಾಗಿದೆ. ಆ ಪಾತ್ರ ಕೂಡ ನಿರ್ದೇಶಕ ಜಡೇಶ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಮಗಳ ಪಾತ್ರ, ಮಗಳು, ಅಪ್ಪ ಮಗಳು ಮತ್ತು ನಮ್ಮ ರಚಿತಾರಾಮ್ ಹೆಂಡತಿ, ರಚಿತಾರಾಮ್ ಅವ್ರ ಹೆಂಡತಿಗೆ ಈ 3 ಜನ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯಾವುದೋ ಒಂದು ಕುಟುಂಬದಲ್ಲಿ ನಡೀತಾ ಇದೆಯೋ, ನಿಜವಾದ ಗಂಡ ಹೆಂಡತಿ ಏನೋ ಮಗಳೇನೋ ಅಂತ ಅನ್ನೋಷ್ಟು ಮಟ್ಟಿಗೆ ಜನರ ಮನ ಮುಟ್ಟುವಂತೆ ಈ ಪಾತ್ರಗಳು ಬಂದಿದೆ. ಇನ್ನು ಮಗಳ ಪಾತ್ರದಲ್ಲಿ ರಿತನ್ಯಾ ಅವರು ಮೊದಲನೇ ಬಾರಿಗೆ ನಾಯಕ ನಟಿಯಾಗಿ ಅಪ್ಪನ ಜೊತೆ ಮಗಳಾಗಿ, ಅಪ್ಪನಿಗೆ ಮಗಳಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬ ಒಳ್ಳೆ ನಟಿ, ಒಂದು ಒಳ್ಳೆ ಭವಿಷ್ಯ ನಟಿ ಅಂತ ಅನಿಸುತ್ತೆ ಪಾತ್ರ ನೋಡಿದಾಗ. ಒಬ್ಬ ಪೊಲೀಸ್ ಪೇದೆಯಾಗಿ ಸಮಾಜದ ವಿರುದ್ಧ ಅಪ್ಪನ ಸಪೋರ್ಟ್ ತಗೊಂಡು, ಅಪ್ಪನ ಜೊತೆಗೆ ಸಮಾಜದ ಈ ಏನು ಕಳ್ಳಕಾಕರಿರ್ತಾರೆ, ಈ ಲೂಟಿಕೋರರು ಇರ್ತಾರೆ, ಲೂಟಿಕೋರ ಅಂದರೆ ಜಮೀನ್ದಾರರುಗಳು, ಜನರು ಮೋಸ ಮಾಡೋರು, ಅಂಥವ್ರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಹುಡುಗಿ, ಮುಗ್ಧ ಅಮಾಯಕ ಹುಡುಗಿ, ಒಬ್ಬ ಹೊಸದಾಗಿ ಪೊಲೀಸ್ ಕೆಲಸ ಸೇರಿ PC ಆಗಿ ಪೇದೆಯಾಗಿ ಏನೆಲ್ಲ ಐಡಿಯಾಗಳು ಮಾಡಿ ಇವರಿಗೆಲ್ಲ ಜೈಲಿಗೆ ಹಾಕ್ಬೋದು, ಏನೇನು ಮಾಡಬೇಕು ಅಂತ ನೋಡ್ತಾ ಅದನ್ನು ಯೋಚನೆ ಮಾಡ್ತಾ, ಅದ್ರ ಜೊತೆಗೇ ಒಬ್ಬ ಮೇಲಧಿಕಾರಿ ಆಗಬೇಕು ನಾನು ಕೂಡ, ಇಲ್ಲ ಬರೀ PC ಆಗಿದೆ ಏನೂ ಮಾಡೋಕ್ಕಾಗಲ್ಲ, ಒಬ್ಬ ಪೇದೆ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಜವಾಬ್ದಾರಿಯಿಂದ ಓದ್ತಾನೆ ಒಂದು ಹೆಣ್ಮಗಳು ಫೈಟ್ ಮಾಡ್ತಾಳೆ ಈ ಸಮಾಜದ ವಿರುದ್ಧ. ಆ ಪಾತ್ರವನ್ನು ಬಹಳ ಚೆನ್ನಾಗಿ ವಿಜಯ್ ಅವರ ಮಗಳು ರಿತನ್ಯಾ ಕಟ್ಕೊಟ್ಟಿದ್ದಾರೆ. ನಿಜಕ್ಕೂ ಈ ನಟಿಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನಿಸುತ್ತೆ. ಯಾಕೆ ಮೊದಲನೇ ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಅಪ್ಪನೂ ಕೂಡ ಹೀರೋ ಆಗಿ ಬಂದಾಗ ಮೊದಲನೇ ಸಿನಿಮಾದಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು. ಮಗಳು ಕೂಡ ಅಪ್ಪನ ಮಟ್ಟಿಗೆ ಬರುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಇವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಹಾರೈಸಬೇಕಾಗುತ್ತೆ. ಯಾಕೆಂದರೆ ಹೊಸ ಕಲಾವಿದರು ಬರಬೇಕು ಇವತ್ತು. ರಚಿತಾರಾಮು ಎಲ್ಲ ಸುಮಾರು ಕನ್ನಡದ ದೊಡ್ಡ ನಟರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಗ್ಲಾಮರ್ ಪಾತ್ರಗಳನ್ನು ಮಾಡಿದ್ದಾರೆ. ಅಷ್ಟೊಂದು ಗ್ಲಾಮರ್ ಪಾತ್ರಗಳನ್ನು ಮಾಡಿದಂಥ ನಮ್ಮ ರಚಿತಾರಾಮ್ ಈ ಸಿನಿಮಾದಲ್ಲಿ ಬೇರೆ ರೀತಿಯಲ್ಲಿ ಕಾಣಿಸ್ಕೊತಾರೆ. ಇಲ್ಲೊಂದು ಗ್ಲಾಮರ್ ಆಗಿ ಒಬ್ಬ ವಯಸ್ಸಾದ ಮದುವೆಗೆ ಬಂದಂಥ ಮಗಳ ತಾಯಿಯಾಗಿ, ದುನಿಯಾ ವಿಜಯ್ ಅಂದರೆ ರಾಚಯ್ಯನ ಹೆಂಡತಿಯಾಗಿ ಭಾಳ ಚೆನ್ನಾಗಿ ಪಾತ್ರವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಇವರು ಕೂಡ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ರಚಿತಾರಾಮ್ ಇಂಥ ಪಾತ್ರ ಒಪ್ಕೊಂಡ್ರ ಅಂತ ಆಶ್ಚರ್ಯ ಆಗುತ್ತೆ. ಆದರೆ ಅಲ್ಲಿ ಗ್ಲಾಮರ್ ಅನ್ನೋದು ಒಂದು ಬಿಟ್ಟರೆ ಪಾತ್ರ ಅವರು ಇಷ್ಟು ದಿವಸ ಏನು ಬೇರೆ ಬೇರೆ ಸಿನಿಮಾಗಳು ಮಾಡಿದರು ಅದೆಲ್ಲದಕ್ಕಿಂತ ಸಿನಿಮಾ ಇದು ತುಂಬ ಮೀರಿ ಅದಕ್ಕೆ ಆ ಪಾತ್ರಕ್ಕೆ ಭಾಳ ಅವಕಾಶ ಇದೆ, ಭಾಳ ಜಾಗ ಇದೆ, ಸ್ಪೇಸ್ ಇದೆ ಅವ್ರು ಆ್ಯಕ್ಟ್ ಮಾಡೋದಕ್ಕೆ. ಅದನ್ನು ನಿಭಾಯಿಸಿದ್ದಾರೆ, ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಿರ್ದೇಶಕರು ಕೊಟ್ಟಂಥ ಪಾತ್ರ, ಆ ಪಾತ್ರಕ್ಕೆ ಕೊಟ್ಟಿರುವಂಥ ನ್ಯಾಯ, ಜೊತೆಗೆ ಡೈಲಾಗ್ಗಳು. ಗಂಡ ಹೇಳ್ತಾರೆ ಅವರು ಕೊಲ್ಲಕ್ಕಿದ್ರೆ ನಾನು ಕಾಯ್ತೀನಿ ಅಂತ, ಮಗಳನ್ನ ಕಾಯಬೇಕು ಒಂದು ಕಡೆ, ಗಂಡನಿಗೆ ಉತ್ತೇಜನ ಕೊಡಬೇಕು, ಸಮಾಜದ ವಿರುದ್ಧ ಹೋರಾಡ್ತಾ ತನ್ನ ಕುಟುಂಬವನ್ನು ಕಾಪಾಡ್ಕೊಬೇಕು. ಈ ರೀತಿ ತುಂಬ ಒಂದು ಸೂಕ್ಷ್ಮವಾದ ಗಂಭೀರತೆಯ ಪಾತ್ರವನ್ನು ಮೊದಲ ಬಾರಿಗೆ ರಚಿತಾರಾಮ್ ಆ್ಯಕ್ಟ್ ಮಾಡಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂದರೆ ಇದರಲ್ಲಿ ದುನಿಯಾ ವಿಜಯ್ಗೆ ಈ ವರ್ಷದ ಅತ್ಯುತ್ತಮ ನಟ ಪ್ರಶಸ್ತಿ ಬಂದರೆ ನಿಜಕ್ಕೂ ಅಚ್ಚರಿ ಪಡಬೇಕಾಗಿಲ್ಲ. ಹಾಗೆ ನಮ್ಮ ನಾಯಕಿ ನಟಿಯಾಗಿ ಮಾಡಿರುವಂಥ ರಚಿತಾರಾಮ್ಗೂ ಕೂಡ ಪ್ರಶಸ್ತಿಗಳು ಬಂದರೆ ನಿಜವಲ್ಲೂ ಖುಷಿ ಪಡಲೇಬೇಕು. ಯಾಕೆಂದರೆ ಅವರ ಪಾತ್ರ ಮತ್ತು ಅವರ ಶ್ರಮ ಈ ಸಿನಿಮಾದಲ್ಲಿ ಕಾಣುತ್ತೆ. ಅವರು ಕೂಡ ಆಲ್ ದ ಬೆಸ್ಟ್ ಹೇಳಬೇಕು. ಯಾಕೆಂದರೆ ಇಂಥ ಸಿನಿಮಾಗಳು ಬಂದ್ರೇ ನಾವು ಒಂದಷ್ಟು ಉತ್ತೇಜನ ಕೊಟ್ಟರೆ ಈ ಥರ ನಟರಿಗೆ. ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ನಾವು ಒಳ್ಳೆ ಮಾತಾಡಲೇಬೇಕಾಗುತ್ತೆ. ಚೆನ್ನಾಗಿ ಮಾಡಿದಾಗ ಸಿನಿಮಾ ಕಥೆ ಅನ್ನೋದಕ್ಕಿಂತ ಕತೆ ಜೊತೆಗೆ ಆ ನಟಿಯರು ಜೀವ ತುಂಬ್ತಾರಲ್ಲ, ತುಂಬ ಚೆನ್ನಾಗಿದ್ದಾಗ ಒಳ್ಳೆ ಮಾತುಗಳು ಹೇಳಲೇಬೇಕಾಗುತ್ತೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಮಾಜದ ವಿರುದ್ಧ ಹೋರಾಡ್ತಾ ಈ 3 ಜನ ಏನು ಮುಖ್ಯ ಪಾತ್ರದಲ್ಲಿ ಅಪ್ಪ ಮಗಳು ಹೆಂಡತಿ ಪಾತ್ರದಲ್ಲಿ ದುನಿಯಾ ವಿಜಯ್, ರಚಿತಾರಾಮ್, ರಿತನ್ಯಾ ವಿಜಯ್ ಕುಮಾರ್, ಇವರು 3 ಜನ ಸಿನಿಮಾವನ್ನು ತಿಂದುಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಕಡೆ ಆದರೆ ಈ ಶೆಟ್ರ್ ಗ್ಯಾಂಗಿಂದ ಬಂದಿರೋವಂಥ ಮತ್ತೊಂದು ಶೆಟ್ಟಿ ನಮ್ಮ ರಾಜ್ವಿ ಶೆಟ್ಟಿ ಯಾವುದಾದ್ರಲ್ಲಿ ಒಂದು ಮೊಟ್ಟೆಯ ಕತೆ ಜೊತೆಗೆ ಬಂದಂಥವ್ರು. ಆ ಥರ ಒಬ್ಬ ತಲೆಯಲ್ಲಿ ಬುದ್ಧಿ ಸಿಕ್ಕಾಪಟ್ಟೆ ಇದೆ, ಕೂದಲು ಇಲ್ಲ ಅನ್ನೋಂಥ ಒಬ್ಬ ನಟ ಯಾರು ಬಂದಿರಲಿಲ್ಲ ಹೀರೋ ಆಗಿ.
ಡೈರೆಕ್ಟ್ ಹೀರೋ ಆಗಿ ಮೊದಲ ಸಿನಿಮಾನೇ ಅವರು ಡೈರೆಕ್ಟಾಗಿ ಸಖತ್ ಸೂಪರ್ ಡೂಪರ್ ಹಿಟ್ ಆಗಿದ್ದ ಸಿನಿಮಾ. ಇತ್ತೀಚೆಗೆ ಬಿಡುಗಡೆದಂಥ ಸೂಪರ್ ಶೋ ಕೂಡ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ. ಇವರು ಒಂಥರ ಬುದ್ಧಿವಂತ ನಟ ಅಂತ ಹೇಳ್ಬೋದು. ತುಂಬ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಆಚಾರ ವಿಚಾರಗಳನ್ನ ಗೊತ್ತಿರೋವಂಥ ಒಬ್ಬ ನಟ. ಯಾವುದೇ ಪಾತ್ರ ಬರಿಬೇಕಾಗಲಿ, ಕತೆ ಬರಿಬೇಕಾಗಲಿ, ನಿರ್ದೇಶನ ಮಾಡಬೇಕಾಗಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಆ ಪಾತ್ರಕ್ಕೆ ಎಷ್ಟು ನ್ಯಾಯ ಕೊಡಬೇಕು, ಆ ಸಿನಿಮಾಕ್ಕೆ ಎಷ್ಟು ಜೀವ ತುಂಬಬೇಕು, ಜವಾಬ್ದಾರಿಯಾಗಿ ಮಾಡ್ತಾರೆ. ರಾಜ್ಬಿ ಶೆಟ್ಟಿಯವರ ಬೇರೆ ಬೇರೆ ಪಾತ್ರಗಳು ಮಾಡಿದ್ವಿ. ಇದರಲ್ಲಿ ಅವ್ರಿಗೆ ವಿಗ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ವಿಗ್ಗಿಂದ ಅಂದರೆ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಮಾಮೂಲಿ ರಾಜ್ಬಿ ಶೆಟ್ಟಿನವ್ರನ್ನ ತುಂಬ ಡಿಫ್ರೆಂಟಾಗಿ ಕಾಣ್ತಾರೆ. ಈ ಕಥೆಯ ಒಬ್ಬ ಕಳನಟನಾಗಿ ಲ್ಯಾಂಡ್ ಲಾರ್ಡಾಗಿ ಈ ಸಿನಿಮಾವನ್ನು ಹೊತ್ಕೊಂಡೋಗಿದ್ದಾರೆ. ವಿಲನ್ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಬ್ಬ ವಿಲನ್ ಅಂದರೆ ಹಂಗಿರಬೇಕು, ಹೀರೋ ಅಂದರೆ ಇಲ್ಲಿ ಹಿಂಗಿರಬೇಕು. ಇಲ್ಲಿ ಹೀರೋಯಿಸಮು ವಿಲನ್ ಅನ್ನೋದಕ್ಕಿಂತ ಅದೇ ನಾನು ಆಗಲಿ ಹೇಳ್ದಂಗೆ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದಾರಲ್ಲ. ನಾನು ರಾಜ್ಬಿ ಶೆಟ್ಟಿ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೀನ್ಗಳನ್ನ ತಿಂದಾಕ್ಬಿಟ್ಟಿದ್ದಾರೆ. ನಟನೆಯಲ್ಲಿ ರಾಕ್ಷಸ ಅನ್ಬೋದು ಈ ಅಪ್ಪನ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆ ಚಿತ್ರಕ್ಕೆ ಇವರೆಲ್ಲರ ಕಾಂಟ್ರಿಬ್ಯೂಟ್ ಇದೆ. ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಂತೂ ತಾರಾ ಬಳಗದ ರಾಚನೆ ಇದೆ. ಯಾಕೆಂದರೆ ನಮ್ಮ ಉಮಾಶ್ರೀ ಮೇಡಮ್ ಆಗಲಿ, ಉಮಾಶ್ರೀ ಮೇಡಮ್ ತಾಯಿಯಾಗಿ ವಿಜಯ್ ರಾಚೆಯನ್ನು ತಾಯಿಯಾಗಿ ಪಾತ್ರ ಮಾಡಿದ್ದಾರೆ. ಆಮೇಲೆ ಜಮೀನ್ದಾರರಾಗಿ ಅವಿನಾಶ್ ಬಂದು ಹೋಗ್ತಾರೆ, ಶರತ್ ಕವಿತಾ ಅಶೋಕ್ ಬಂದು ಹೋಗ್ತಾರೆ. ಆಮೇಲೆ ನಮ್ಮ ಜಹಾಂಗೀರ್ ಸ್ನೇಹಿತರಾಗಿ ದುನಿಯಾ ವಿಜಯ್ ಅವರ ಸ್ನೇಹಿತನಾಗಿ ಜಹಾಂಗೀರ್ ಬಂದಿದ್ದಾರೆ, ಮಿತ್ರ ಇದ್ದಾರೆ. ಆಮೇಲೆ ರಾಕೇಶ್ ಅಡಿಗ ಅಂತೂ ವಿಲನ್ ಆಗಿ ಜಮೀನ್ದಾರನ ಮಗನಾಗಿ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಗಮನ ಸೆಳೆತಾರೆ ರಾಕೇಶ್ ಅಡಿಗ. ಹಾಗೆ ಭಾವನಾರಾವ್ ಕೂಡ ಈ ಸಿನಿಮಾದಲ್ಲಿ ಜಮೀನ್ದಾರನ ಪ್ರೇಯಸಿಯಾಗಿ ಒಂದು ಅಭದ್ರತೆಯನ್ನು, ತನ್ನ ಅಸ್ತಿತ್ವವನ್ನು ಭದ್ರಪಡಿಸ್ಕೊಳ್ಳೋಕ್ಕೆ ಒಂದು ಹೆಣ್ಣುಮಗಳು ಏನೇನು ಕಷ್ಟಪಡ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಭಾವನಾರಾವ್ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಜನ ಕಲಾವಿದರು ಒಂದು ದಂಡೆ ಇದೆ. ಸಿನಿಮಾ ದುಡ್ಡು ಖರ್ಚು ಮಾಡೋದು ಕಾಣಿಸುತ್ತೆ. ಯಾಕೆಂದರೆ ಆ ಸೆಟ್ಟು ಅಷ್ಟೊಂದು ಜನ ಆರ್ಟಿಸ್ಟ್ಗಳು ಪ್ರತಿ ಸೀನಲ್ಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ. ಇಂಥ ಒಂದು ಚಿತ್ರದಲ್ಲಿ ನಿರ್ಮಾಪಕರು ನೆನೆಸ್ಕೊಳ್ಳಬೇಕು. ಯಾಕೆಂದರೆ ನಿರ್ಮಾಪಕರ ಶ್ರಮ ಕಾಣಿಸುತ್ತೆ, ಹಣದ ಶ್ರಮ. ಪ್ರತಿಯೊಂದು ಸೀನು ಜನ ತುಂಬಿ ತಿರುಗಾಡ್ತಾರೆ ಆರ್ಟಿಸ್ಟ್ಗಳು. ಅಷ್ಟು ದೊಡ್ಡ ತಾರಾ ಬಳಗನ ನಿಭಾಯಿಸಿದ ನಿರ್ಮಾಪಕರು. ಸೆಟ್ ಇರ್ಬೋದು, ಇಷ್ಟು ಜನ ಆರ್ಟಿಸ್ಟ್ಗಳ ಏನು ಹೊಂದಾಣಿಕೆ ಇರ್ಬೋದು, ಭಾಳ ಚೆನ್ನಾಗಿ ಒಂದು ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಸತ್ಯಪ್ರಕಾಶ್ ಮತ್ತು ಅವ್ರ ಮಗ ಸೂರಜ್ ಗೌಡ ಅವರು ಈಗಾಗಲೇ ಇವರು ಸಾರಥಿ ಅನ್ನೋ ಒಂದು ಸಿನಿಮಾ ನಿರ್ಮಾಣ ಮಾಡಿದರು. ಸಾರಥಿ ನಿಮಗೆಲ್ಲ ಗೊತ್ತಿರೋದೇ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ ಇದು. ಈ ಸಿನಿಮಾ ಕೂಡ ಅವ್ರ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಸಿನಿಮಾ. ತುಂಬ ದೊಡ್ಡ ಹಿಟ್ ಪಡೆದಂಥ ಸಿನಿಮಾ. ಅದು ಒಂಥರ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಆ ಥರ ಸಿನಿಮಾ ನೀಡಿದಂಥ ಸತ್ಯಪ್ರಕಾಶ್ ಅವರು ತುಂಬ ವರ್ಷಗಳ ನಂತರ ಈಗ ಮತ್ತೆ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾ ಕೂಡ ಅವ್ರಿಗೆ ಖಂಡಿತ ಕೈ ಹಿಡಿಯುತ್ತೆ. ಯಾಕೆಂದರೆ ಇಷ್ಟೊಂದು ಚೆನ್ನಾಗಿರೋ ಒಂದು ಒಳ್ಳೆ ಒಂಥರ ಕಲ್ಟ್ ರಾ ಸಿನಿಮಾ ಅಂತ ಹೇಳ್ಬೋದು ಇದನ್ನು. ಇಷ್ಟೊಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದರೆ ನಿಜಕ್ಕೂ ಎದೆಗಾರಿಕೆ ಬೇಕು. ಯಾಕೆಂದರೆ ಇವತ್ತಿನ ಮಾರ್ಕೆಟು, ಇವತ್ತು ನಡೀತಿರುವಂಥ ಜನರ ಏನು ನಮ್ಮ ಕನ್ನಡ ಸಿನಿಮಾಗಳ ಪರಿಸ್ಥಿತಿಗಳ ಮಧ್ಯೆ ಅಷ್ಟೊಂದು ಹಣ ಓಡಿ ಸಿನಿಮಾ ಮಾಡಿದ್ದಾರೆ. ನಿಜಕ್ಕೂ ತಂದೆ ಮಗನ ಒಳ್ಳೆಯದಾಗಬೇಕು. ಸೂರಜ್ ಗೌಡ ಅವ್ರಿಗಿರ್ಬೋದು, ನಮ್ಮ ಸತ್ಯಪ್ರಕಾಶ್ ಅವ್ರಿಗೆ ಅಷ್ಟು ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದೊಂದು ದೊಡ್ಡ ತಾರಾ ಬಳಗದ ಒಂದು ದೊಡ್ಡ ಸಿನಿಮಾ ಅಂತ ಇರ್ಬೋದು. ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ಹಾಡುಗಳು ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಎಷ್ಟಾಗಿದೆ. ಅಜೀಶ್ ಲೋಕನಾಥ್ ನಿಜಕ್ಕೂ ಮಾಂತ್ರಿಕ ಅಂತ ಹೇಳ್ಬೋದು. ಎಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ, ಎಷ್ಟು ಸಿನಿಮಾಗಳು ಕೂಡ ನ್ಯಾಯ ಒದಗಿಸ್ತಾರೆ. ಎಂಥ ಸಿನಿಮಾ ಮಾಡಿದ್ರು ಕೂಡ ಎಲ್ಲೋ ಕಳಪೆ ಅನಿಸಲ್ಲ, ಏನೋ ಒಂಥರ ಇದೆ ಹಂಗಿದೆ ಅಂತ ಅನಿಸಲ್ಲ. ಅಜನೀಶ್ ಲೋಕನಾಥ್ ಒಂದು ಒಳ್ಳೆ ಸಂಗೀತ ನಿರ್ದೇಶಕ ಅನ್ನೋದಕ್ಕೆ ಈ ಸಿನಿಮಾ ಕೂಡ ಸಾಕ್ಷಿ. ಯಾಕೆಂದರೆ ಈ ಥರ ಇಲ್ಲಿ ಬೇರೆ ಬೇರೆ ಥರ ಶೇಡ್ಗಳು, ಬೇರೆ ಬೇರೆ ಥರ ಪಾತ್ರಗಳು, ಅವ್ರಿಗೆ ಆದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು, ಬಿ ಜಿ ಎಮ್ಮು, ಸಾಂಗು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಸಂಗೀತನ ಕಟ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸ್ವಾಮಿಗೌಡ ಅವರ ಕ್ಯಾಮ್ರಾವರೆಗೂ ಸಖತ್ತಾಗಿದೆ. ಯಾಕೆ ಹಳ್ಳಿ ಸೊಗಡು ಮತ್ತು ಸೆಟ್ಟು, ಆ ಕ್ಯಾಮ್ರಾದ ಏನು ಟಿಂಟು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲೂ ಈ ಕಥೆಗೆ ಒಂದು ಕಡೆ ಕಥೆ ಒಂದು ಕಡೆ ಒಂದು ಪಿಲ್ಲರ್ ಆದರೆ, ನಟನೆ ಒಂದು ಪಿಲ್ಲರ್ ಆದರೆ, ಮ್ಯೂಸಿಕ್ ಒಂದು ಪಿಲ್ಲರು ಮತ್ತು ಕ್ಯಾಮ್ರಾವರೆಗೂ ಕೂಡ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಈ ಸಿನಿಮಾ ನಿಂತಿರೋದು ಈ 4 ಅಂಶಗಳಿಂದ. ಈ ಸಿನಿಮಾ ಏನು ಜನ ಹಣ ಕೊಟ್ಟು ನೋಡ್ತೀವಿ, 100, 200, 300 ಏನು ಕೊಟ್ಟು ನೋಡ್ತೀವಲ್ಲ, ನಿಜಕ್ಕೂ ಲಾಸ್ ಆಗೋಲ್ಲ, ಮೋಸ ಆಗೋಲ್ಲ. ಒಂದು ಒಳ್ಳೆ ಸಿನಿಮಾ. ಓಕೆ, ನೋಡ್ಬೋದು. ಯಾವುದೇ ಥರ ಗೊಂದಲ, ತುಂಬ ಅಶ್ಲೀಲತೆಗಳಿರೋದಾಗಲಿ, ತುಂಬ ಮನಸ್ಸಿಗೆ ಏನೋ ಬೋರಿಂಗ್ ಆಗಲಿ, ತುಂಬ ಎಳ್ದಿರೋ ಥರ ಆಗಲಿ, ಆ ಥರ ಇಲ್ಲ. ಆ್ಯಕ್ಷನ್ ಇದೆ, ಒಂದಷ್ಟು ಒಳ್ಳೆಯ ವಿಷಯಗಳಿದೆ, ಒಂದಷ್ಟು ತುಂಬ ಚೆನ್ನಾಗಿರೋ ಡೈಲಾಗ್ಗಳಿದ್ದಾವೆ. ಸಿನಿಮಾ ತುಂಬ ಚೆನ್ನಾಗಿ ಕೂತ್ಕೊಂಡು ಪ್ರೇಕ್ಷಕ ಏನು ಶುರು ಮಾಡ್ತಾನೆ ಎಂಡ್ವರೆಗೂ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಯಾವುದೇ ಗೊಂದಲ ಇಲ್ಲದೆ ನೋಡ್ಬೋದು.
ಮತ್ತೆ ಬೇರೆ ಸಿನಿಮಾ ವಿಮರ್ಶೆನಲ್ಲಿ ಭೇಟಿಯಾಗೋಣ. ನಮಸ್ಕಾರ.